ಜೀವನದಲ್ಲಿ ದೇವರು ಅವರದೇ ಆದ ಕಾರ್ಯವನ್ನು ಮಾಡ್ತಾರೆ. ನಮಗೆ ಸಮ್ಟೈಮ್ ಗೊತ್ತಿರಲ್ಲ ದೇವರು ಮಾಡುವಂಥ ಕಾರ್ಯ, ಅಂದರೆ ನಮಗೆ ನೆನಪು ಮೂಡಿಸ್ತಾರೆ ದೇವರು, ಮತ್ತು ಆ ಕಾರ್ಯವನ್ನು ನಮ್ಮ ಜೀವನದಲ್ಲಿ ನಡೆಸ್ತಾರೆ. அவருடைய சிஷ்யர்களுக்கு அறிவிக்க போகிற போது இயேசு தாமே அவர்களுக்கு எதிர்பட்டு வாழ்க என்றார். ஒன்லி ஜஸ்ட் ஸ்மால் வேர்ட், வாழ்க. 3 ಲೆಟರ್ வாழ்க. ಅರ್ಥ ಗೊತ್ತುಂಟ ಸಿಸ್ಟರ್? ಪಾಸ್ಟರ್? ಯಾ, ವಂಡರ್ಫುಲ್. ಥ್ಯಾಂಕ್ ಯು. ಇಲ್ಲಿ ಒಳ್ಳೆ ಟ್ರಾನ್ಸ್ಲೇಟರ್ ಇದ್ದಾರೆ. ಆದರೆ ಬೈಬಲಲ್ಲಿ ಓದೋಣ, ಕನ್ನಡದಲ್ಲಿ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ, ಅಂದರೆ ಚಿರಂಜೀವಿಯಾಗಿರು. ಆ ವರ್ಡ್ ಬರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಒಂದು ಮಾತು ಈ ದಿನಗಳಲ್ಲಿ ನಮ್ಮ ಎಲ್ಲರ ಮೇಲೆ, ಇದು ಈಸ್ಟರ್ ಸಂಡೇ ಮುಗಿದು ಇರುವಂಥ ಒಂದು ವಾರವಾಗಿದೆ. ಹಲ್ಲೆಲೂಯಾ. ಸೊ ಆದ ಕಾರಣ ಆ ಮಾತನ್ನು ನಿಮ್ಮೆಲ್ಲರಿಗೂ ತಿಳಿಸುವನಾಗಿರ್ತೀನಿ. ನಿಮ್ಮೆಲ್ಲರ ಜೀವನದಲ್ಲಿ ದೇವರು ಚಿರಂಜೀವಿಯಾಗಿ ಇರ್ರಿ ಎಂಬುದಾಗಿ ನಿಮಗೆ ಮಾತನ್ನು ಕೊಡುವರಾಗಿದ್ದಾರೆ. ದೇವರಿಗೊಂದು ಚಪ್ಪಾಳೆ ತಡೋಣ, ನಂಬೋಣ. ದೇವರು ನನಗೆ ಆಯುಷ್ಕಾಲ ಕೂಡಿಸಿಕೊಟ್ಟಿದ್ದಾರೆ. ಯಾಕೆ? ಯೇಸು ಪುನರುತ್ಥಾನ ಹೊಂದಿದ್ದಾರೆ. ಹಲ್ಲೆಲೂಯಾ. ನಮ್ಮ ಎಲ್ಲರ ಜೀವನದಲ್ಲಿ ಪ್ರತಿಯೊಂದು ನಿಮಿಷ, ತಾಸು, ದಿನ ದಾಟುವುದಾದರೆ ಅದು ದೇವರ ಕೃಪೆ. ಆತನ ಕೃಪೆಯಿಂದಲೇ ನಾವು ಪ್ರತಿದಿನ ನಾವು ದಾಟುವರಾಗಿರ್ತೀವಿ. ಈ ದಿನ ನಾವು ಇರುವುದು ದೇವರ ಮಹಾಕೃಪೆ. ಆದ್ದರಿಂದ ದೇವರು ನಮಗೆ ಚಿರಂಜೀವಿಯಾಗಿರಬೇಕೆಂಬ ಒಂದು ಆಶೀರ್ವಾದ ದೇವರು ನಮಗೆ ದಯಪಾಲಿಸಿದ್ದಾರೆ. ಸ್ವೀಕಾರ ಮಾಡಿಕೊಳ್ಳೋಣ. ಅದನ್ನು ರೇನಾಗಿ ಸಹ ಕೊಡುವರಾಗಿರುತ್ತಾರೆ. ರೇನಾ ತಂದೆ ತಾಯಿಗೆ ಸಹ ಕೊಡುವರಾಗಿರುತ್ತಾರೆ. ಈ ಮಾತು ಮಾನವನದಲ್ಲ, ಯೇಸುವಿನ ಮಾತು. ಯಾವಾಗಲೂ ನಮಗೆ ವ್ಯತ್ಯಾಸ ಕಂಡುಹಿಡಿಯಬೇಕು. ಲೋಕದ ಮಾನವರ ಮಾತು ಯಾವುದು, ಪರಲೋಕ ದೇವರ ಮಾತು ಯಾವುದು, ಆ ವ್ಯತ್ಯಾಸವನ್ನು ಕಂಡುಹಿಡಿಯುವಂಥ ಮಕ್ಕಳಾಗಿ ನಾವು ಪ್ರತಿದಿನ ಬೆಳೆಯಬೇಕು. ವಿವೇಚಿಸುವಂಥ ಆತ್ಮ ನಮಗೆ ದೇವರು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಬೇಕು. ಸೊ ದೇವರ ಒಂದು ಸ್ವರ, ವಿಶೇಷವಾಗಿ ಯೇಸು ಕ್ರಿಸ್ತನ ಸ್ವರ, ಚಿರಂಜೀವಿಯಾಗಿರು. ಚಪ್ಪಾಳೆ ಮತ್ತೊಂದು ಸಾರಿ. ಹಲ್ಲೆಲೂಯಾ. ಸ್ಪೆಷಲ್ ವರ್ಡ್ ಅದರಲ್ಲಿ ಇದೆ. 2 ಥರ ನಾವು ತಗೋಬಹುದು. ಹಲ್ಲೆಲೂಯಾ. ಇನ್ನೊಂದು ಲೂಕನ ಬರೆದ ಸುವಾರ್ತೆ, ಲೂಕ ಅದರಲ್ಲಿ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಸಹ ಓದುತ್ತೇವೆ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ವೈಟ್ ಸಾಕಮ್ಮ. ಹಲ್ಲೆಲೂಯಾ. ಇದು ರೇನಾಕು ದೇವರು ಮಾತಾಡ್ತಾರೆ. ದೇವರ ಕೃಪೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಅಥವಾ ಚಿರಂಜೀವಿಯಾಗಿ ಇರು. கிருபை, தேங்க்யூ, கிருபை பெற்றவளே வாழ்க்கை. ಕನ್ನಡದಲ್ಲಿ ಏನಂತ ಓದಿದ್ರಿ? ದಯೆ. ಈ ಕೃಪೆ ನಾವು ಹೊಂದಬೇಕೆಂಬುದಾಗಿದ್ದರೆ ಅದಕ್ಕೆ ಕನ್ನಡದಲ್ಲಿ ಇನ್ನೊಂದು ವರ್ಡ್ ದಯೆ. ಹಲ್ಲೆಲೂಯಾ. ದೇವರ ದಯೆ ಹೊಂದಿದವಳೆ, ಅಥವಾ ದೇವರ ಕೃಪೆ ಹೊಂದಿದವಳೇ ರೇನಾ. ಹಲ್ಲೆಲೂಯಾ.
ಯಾರಿಗೆ ಕೃಪೆ ಕೊಡ್ತಾರಂದರೆ, ಯಾರನ್ನು ಮೊದಲು ಆರಿಸ್ಕೊಳ್ತಾರೋ ಅವರಿಗೆ. 1 ಹಲ್ಲೆಲೂಯಾ. ಯಾವಾಗಂದರೆ ಜಗತ್ತನ್ನು ಉಂಟು ಮಾಡುವುದಕ್ಕೆ ಮೊದಲೇ ದೇವರಿಗೆ ತಿಳಿದವರು, ಸರ್ವಜ್ಞಾನಿ. ರೇನ ಹುಟ್ಟುವುದಕ್ಕೂ ಮೊದಲೇ, ಅಥವಾ ಪಾಸ್ಟರ್ ರಾಜೇಶ್ ವನಿತಾ ಹುಟ್ಟುವುದಕ್ಕೂ ಮೊದಲೇ, ಅಥವಾ ಹಾಗೆ ದೇವರಿಗೆ ಎಲ್ಲವನ್ನು ತಿಳಿದವರು, ಸರ್ವಜ್ಞಾನಿ. ಅವರು ಯಾವ ಕಾಲದಲ್ಲಿ ಯಾವತ್ತು ರೇನ ಹುಟ್ಟಬೇಕು, ಯಾರಲ್ಲಿ ಹುಟ್ಟಬೇಕು ಎಂಬುದಾಗಿ ಆಲ್ರೆಡಿ ದೇವರು ಪ್ರೋಗ್ರಾಮ್ ಮಾಡಿದ್ದಾರೆ. ಆಕೆ ಹುಟ್ಟುವಾಗ ಯಾವ ಕಲರ್ ಇರಬೇಕು, ಯಾವ ಹೈಟ್ ಇರಬೇಕು, ಯಾವ ವೆಯ್ಟ್ ಇರಬೇಕು, ಎಲ್ಲವನ್ನು ದೇವರು ಪ್ರೋಗ್ರಾಮ್ ಮಾಡಿನೇ ತಾಯಿ ಗರ್ಭದಲ್ಲಿ ದೇವರು ರೂಪಿಸ್ತಾರೆ. ರೂಪಿಸಿ ಅವರೇ ಹುಟ್ಟಿಸುವರಾಗಿರುತ್ತಾರೆ. ಹಲ್ಲೆಲೂಯಾ. ಯಾರಿಗೆ ಕೃಪೆ ಹೊಂದಿದವಳೇ, ದೇವರ ದಯೆ ಹೊಂದಿದವಳೇ ಅವರಿಗೆ. ಹಲ್ಲೆಲೂಯಾ. ಜಗತ್ ಉತ್ಪತ್ತಿಗೆ ಮೊದಲೇ ಪ್ರೋಗ್ರಾಮ್. ಹಲ್ಲೆಲೂಯಾ. ನೆಕ್ಸ್ಟ್ ಆರಿಸಲ್ಪಟ್ಟವರು. ನಾನು ಅನ್ನಿಸ್ತೀನಿ ರೇನ ಆರಿಸಲ್ಪಟ್ಟಿದ್ದಾಳೆ. ಅವಳು ಹುಟ್ಟಿದ ಮೇಲೆ ಮಾತಾಡಿದ ಎಲ್ಲರ ಮಾತಿನಿಂದ ಬಂದಂಥ ಮಾತುಗಳು, ಆಕೆ ಒಂಥರ ಸ್ಪೆಷಲ್ ಇದ್ದಾಳಲ್ಲ. ಹಲ್ಲೆಲೂಯಾ. ಆಕೆ ಒಂದು ಸ್ಪೆಷಲ್. ಆಕೆ ರೇನ ಸ್ಪೆಷಲ್ ಮಗಳು. ಹಲ್ಲೆಲೂಯಾ. ನೋಡ್ರಿ, ಅವಳ ಮೂಗು ಥರ ನಿಮ್ಮ ಯಾರು ಮೂಗಿಲ್ಲ. ಅವಳ ಕಣ್ಣು ಥರ ನಿಮ್ಮ ಕಣ್ಣು ಯಾರ್ದು ಇಲ್ಲವೇ ಇಲ್ಲ. ಅವರ ಬಾಯಿ ಲಿಪ್ಸ್ ನೋಡ್ರಿ ಎಂಥ ಚಂದ. ಆರ್ಟ್ ಸಹ ಮಾಡೋಕ್ಕಾಗಲ್ಲ ಚಿಕ್ಕ ಸಾರಿ ಮನುಷ್ಯನಿಗೆ. ದೇವರು ಎಂಥ ಆರ್ಟ್ ಮಾಡಿದ್ದಾರೆ. ಎಂಥ ರೌಂಡ್ ಫೇಸ್ ಅಪ್ಪ, ವಂಡರ್ಫುಲ್. ಹಲ್ಲೆಲೂಯಾ. ರಿಯಲಿ ಅವಳ ಒಂದು ಮುಖ ನೋಡುವಾಗ ಆ ಕಿರೀಟ, ಅವಳ ಅಲಂಕಾರ, ಪಾಸ್ಟರ್ ರಾಜೇಶ್ ವನಿತಾ ಅವ್ರ ಮಗಳ ತನ್ನೇ ಕಾಣ್ತಾರೆ. ದೇವರ ಮಗಳ ಥರ, ದೇವರ ಕುಮಾರಿ ಥರ ಕಾಣ್ತಾ ಇದ್ದಾಳೆ. ಅವಳು ಜಗತ್ ಉತ್ಪತ್ತಿಗೆ ಮೊದಲೇ ದೇವರು ತಿಳಿದಿದ್ದಾರೆ ಮತ್ತು ಆರಿಸಿದ್ದಾರೆ. ಆರಿಸಿದಂಥ ಒಂದು ಉದ್ದೇಶ ಇರುವುದರಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೀವಿ. ನನ್ನನ್ನು ಸಹ ದೇವರು ಇಲ್ಲಿ ಬರಮಾಡಿದ್ದಾರೆ. ನನಗೆ ಮಾತಾಡೋಕ್ಕೆ ಆಗಲಿಲ್ಲ. ನಿನ್ನನ್ನು ಹೇಳಿದ ಪಾಸ್ಟರ್ ನನಗೆ ಹುಷಾರಿಲ್ಲ, ಮಲ್ಕೊಂಡಿದ್ದೀನಿ, ಆದರೂ ಬರ್ತೀನಿ ಅಂತ ಹೇಳಿದೆ. ನನಗೆ ಮಾತಾಡೋಕ್ಕೆ ಕೊಟ್ಬಿಟ್ರು. ಆದರೆ ಆಶ್ಚರ್ಯ, ಇಲ್ಲಿ ಬಂದು ಮೇಘರಾಜ್ ಆಡುವಾಗ ನಾನು ಕೂಗಿಬಿಟ್ಟೆ. ಯಾಕೆ, ಒಂದು ವೇಳೆ ಮಾತಾಡಿ ಹೇಳ್ಬಿಟ್ರಲ್ಲ, ಹಾಗಾಗಿ ಸ್ವರ ಚೆನ್ನಾಗಿರ್ಬೇಕಂತ ದೇವ್ರು ಸ್ವರ ಕೊಟ್ಬಿಟ್ರು. ಚಪ್ಪಾಳೆ. ಯಾವ ಕಾಲದಲ್ಲಿ ಯಾರನ್ನು ಯಾವ ಕಾರ್ಯಕ್ಕಾಗಿ ಉಪಯೋಗಿಸಬೇಕೋ ದೇವರು ಅಂದ ಚಂದವಾಗಿ, ಅದ್ಭುತವಾಗಿ, ಆಶ್ಚರ್ಯವಾಗಿ ದೇವರ ತನ್ನದಾದಂಥ ಯೋಜನೆ ಪ್ರಕಾರ ಉಪಯೋಗಿಸುವ ದೇವರು. ಆದ್ದರಿಂದ ರೇನಕ್ಕಿಂತ ಮತ್ತೇನು ಬೇಕು ಅಲ್ವಾ? ಅಪ್ಪ ಹತ್ರ ಕೇಳಬೇಕು, ನನಗಿಂತ ಮತ್ತೇನು ಬೇಕು? ಅಮ್ಮ ಹತ್ರ ಬೇಕು, ನನಗಿಂತ ಮತ್ತೇನು ಬೇಕು? ಹಲ್ಲೆಲೂಯಾ. ಎಸ್, ಅಂಥ ಮುದ್ದು ಮಗಳನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶ ಇದೆ. ಹಲ್ಲೆಲೂಯಾ. ಉದ್ದೇಶವಿಲ್ಲದೆ ಯಾರೂ ಹುಟ್ಟುವುದೇ ಇಲ್ಲ. ರೇನಾ ವಿಷಯದಲ್ಲಿ ದೇವರ ಉದ್ದೇಶವಿದೆ. ಅವಳ ಒಳಗಡೆ ಒಂದು ಕಾರ್ಯ ಇದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಒಂದು ಮಾತು ಮರಿಯಳು ಹೇಳ್ತಾಳೆ. ದಾಸಿ. ಸಾಕು. ಹಲ್ಲೆಲೂಯಾ. ಈಗೋ ನಾನು ಕರ್ತನ ದಾಸಿ. ಯಾರು ಹೇಳ್ಕೊಟ್ರು? ಹೌದು ಬಾ.
அதற்கு மரியாள், இதோ நான் ஆண்டவருக்கு அடிமை. ಸಾಕು, ಅದು ಸಾಕು. ಆಂಡವರಿಗೆ ಅಡಿಮೆ, ದಾಸಿ. ಆ ವರ್ಡ್ ಹೊರಟು ಬರಬೇಕೆಂಬುದಾಗಿದ್ದರೆ ಎಲ್ಲರ ಹೃದಯದಲ್ಲಿ ಹೊರಟು ಬರಲ್ಲ. ಅಲ್ಲೆಲೂಯ್ಯ. ಆ ಮರಿಯಳು ಬೆಳೆಯುವಾಗ ಬೆಳೆಸಿದಂಥವರು ಅವರು ಯಾಚಕ ಕುಟುಂಬದವರು. ಯಾಚಕ ವಂಶದಲ್ಲಿ, ಅಭಿಷಿಕ್ತರ ಕುಟುಂಬದಲ್ಲಿ, ಭಕ್ತರ ಕುಟುಂಬದಲ್ಲಿ, ದೇವರ ಸೇವೆಯನ್ನು ಮಾಡಬೇಕೆಂಬಂತ ಇರುವ ಒಂದು ಕುಟುಂಬದಲ್ಲಿ ಮರಿಯಳು ಜನಿಸಿ ಬಂದಂಥ ಕಾರಣ ಯೋಸೇಫಗೆ ನೇಮಿಸಲ್ಪಟ್ಟರು. ಹಲ್ಲೆಲೂಯಾ. ಅವರು ಬಂಧುಗಳೇ. ಹಲ್ಲೆಲೂಯಾ. ಇವರ ಒಂದು ಕುಟುಂಬ ಜನಾಂಗ ಯಾರಂದರೆ ದೇವರ ರಾಜ್ಯದ ನಿಮಿತ್ತವಾಗಿ ದೇವರ ಸೇವೆಯನ್ನು ಮಾಡುವವರುಗಳು. ಹಲ್ಲೆಲೂಯಾ. ಬೇರೆ ಯಾರು ಒಬ್ಬ ವ್ಯಕ್ತಿ ದೇವರ ಸೇವೆಯನ್ನು ಮಾಡುವುದಕ್ಕೆ ತನ್ನನ್ನು ಸಮರ್ಪಣೆ ಮಾಡುತ್ತಾರೋ ಅವರನ್ನು, ಅವರ ಸಂತಾನವನ್ನು ದೇವರು ಆಶೀರ್ವದಿಸ್ತಾರೆ. ಚಪ್ಪಾಳೆ. ಈ ದಿನಗಳಲ್ಲಿ ನಾವೆಲ್ಲರೂ ಮಕ್ಕಳು ಕೊಟ್ಟರೆ ವಿದ್ಯಾ ಕೊಟ್ಟು ಮಕ್ಕಳು ಸಂಪಾದನೆ ಮಾಡಿ ಕೊಡಬೇಕೆಂಬುದಾಗಿ ಬಯಸ್ತೀವಿ. ಆದರೆ ದೇವರು ಬಯಸೋದು ನನ್ನ ಮಕ್ಕಳನ್ನು ಸೇವೆಯನ್ನು ಮಾಡಬೇಕು. ಚಪ್ಪಾಳೆ. ನನ್ನ ಮಕ್ಕಳು ನನಗೆ ಸಂಪಾದನೆ ಮಾಡಿ ಕೊಡಬೇಕು, ಕೆಲಸ ಮಾಡಿ ಕೊಡಬೇಕು ನಾನು ಇಷ್ಟಪಡುವುದೇ ಇಲ್ಲ. ನೆವರ್ ನೆವರ್. ಎಸ್, ಅವರಿಗೆ ಹಣನೇ ಬೇಡ, ದೇವರಿದ್ದರೆ ಸಾಕು. ನನ್ನ ಅನುಭವ, ನಾನು ದೇವ್ರ ನಂಬಿ ಜೀವಿಸ್ತಾ ಇದ್ದೀನಿ. ದೇವರು ನನಗೆಲ್ಲವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಈಗ ಶೀತ ಇತ್ತು, ಶೀತ ಖಾನ್ ಹೋಯ್ತು. ಏನು ಶೀತ, ನಿಮ್ಮ ಮನೆಗೆ ಬಂದಾಗ ಏನಿತ್ತು? ಕೆಮ್ಮಿತ್ತು. ಒಂದು 6 ಕಾಲುಗಳ ಇತ್ತು, ಈಗ ಇಲ್ಲ. ಎಲ್ಲ ಖಾಲಿ ಓಡಿಬಿಡುತ್ತೆ. ದೇವರು ಉಪಯೋಗಿಸ್ತಾರೆ. ದೇವರು ತನ್ನ ಶಕ್ತಿಯನ್ನು, ಮಹಿಮೆಯನ್ನು ತೋರಿಸ್ತಾರೆ. ಆದ ಕಾರಣ ನಮಗೆ ಎಲ್ಲದಕ್ಕಿಂತ ಈ ಪ್ರಪಂಚದಲ್ಲಿ ಒಂದು ಮಾತ್ರ ಆಸೆ ಪಡಬೇಕು, ನಾನು ನನ್ನ ದೇವರಿಗೆ ದಾಸನಾಗಿ, ದಾಸಳಾಗಿರಬೇಕು. ಯಾರು ಬಯಸ್ತೀರಿ? ಚಪ್ಪಾಳೆ. ಯಾಕೆ ಯೋಚಿಸ್ತೀರಿ? ಈ ದಾಸರಾಗಿ ಇರ್ರಿ. ದೇವರಿಗೆ ಆಯುಷ್ಕಾಲ ಕೊಡ್ತಾರೆ, ದೇವರು ನಿಮಗೆ ಆರೋಗ್ಯ ಕೊಡ್ತಾರೆ, ದೇವರು ನಿಮಗೆ ಆರ್ಥಿಕ ವಿಷಯದಲ್ಲಿ ಸಹಾಯ ಮಾಡ್ತಾರೆ, ದೇವರು ನೀವು ನಡೆದರೆ ನಿಮಗೆ ಮಾರ್ಗ ದೇವರು ತೋರಿಸ್ತಾರೆ. ನಿನ್ನ ಹಿಂದೆ ಮುಂದೆ ಪರಲೋಕ ದೇವದೂತರುಗಳು ಕಾವಲಿರ್ತಾರೆ. ನಿಮಗೆ ಏನಾಗಬೇಕೋ, ಏನು ಬೇಕಾದ್ರೆ ಬೇಡ್ಕೊಳ್ರಿ, ಸವಾಲು ಬಿಡ್ತಾರೆ. ಹಲ್ಲೆಲೂಯಾ. ಎಸ್, ಯಾರಾಗಿಷ್ಟ ಅಂಥ ದೇವರು ಯಾರಿಗೂ ಬೇಕು? ಆಯ್ತು, ಕ್ಲಿಯರ್. ಅಂಥ ದೇವ್ರು ಯಾರಿಗೂ ಬೇಕು? ಚಪ್ಪಾಳೆ. ಕೈಯತನ ನನಗೆ ಬೇಕು. ಹಲ್ಲೆಲೂಯಾ. ರೇನ ಹೃದಯ ಕುಣಿತಾ ಇದೆ. ಹಲ್ಲೆಲೂಯಾ. ವೈ? ಯಾಕೆ ಮರಿಯಾಳ ವಿಷಯದಲ್ಲಿ ಆಕೆ ದಾಸಳು, ನಾನಿನ್ನ ದಾಸಿ. ಹೌದಾ? ಏನಂತ ಇದೆ? ಕರ್ತನ ದಾಸಿ. ಹಲ್ಲೆಲೂಯಾ. ಸೊ ರೇನಾ ಇವತ್ತು ಸಣ್ಣವಳು, 7 ವಯಸ್ಸು ಮುಗೀತದೆ, 8 ವಯಸ್ಸು ಸ್ಟಾರ್ಟ್ ಆಗಿದೆ. ಬಟ್ ವೆರಿ ಫಾಸ್ಟ್ 12 ವಯಸ್ಸು ಬಂದುಬಿಡ್ತಾಳೆ. ಹಲ್ಲೆಲೂಯಾ. ವೆರಿ ಫಾಸ್ಟ್. ಈಗಲೇ 7 ಬಂದಾಯಿತು. ಮೊನ್ನೆನೂ ಹುಟ್ಟಿದಂಗೆ ಇತ್ತು, ಈಗ 7 ಆಯಿತು, ಈಗ 8 ಕಾಲಿಟ್ಟಾಯಿತು. ಯಾಕೆ ಹೇಳ್ತೀನಿ ಅಂದರೆ, ನಾನು ಫಾಸ್ಟ್ ಹೇಳಿದ ಕೂಡಲೇ ನಾನು ಯೋಚನೆ ಮಾಡಿ, ದೇವರೇ ಮಗಳಿಗೆ ಏನು ಮಾತಾಡಲಿ. ಹಲ್ಲೆಲೂಯಾ. ವಾಕ್ಯದಲ್ಲಿ 28ರಲ್ಲಿ ಇನ್ನೊಂದು ಸಾರಿ ಒಂದು ಕಾಂಡದಲ್ಲಿ ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ. ಹಲ್ಲೆಲೂಯಾ. ದಯೆ ಹೊಂದಿದವಳೇ ಅಂದರೆ ಕೃಪೆ ಹೊಂದಿದವಳೇ. ಅಂದರೆ ಕೃಪೆ ಯಾರಿಗೆ ಸಿಗುತ್ತೆ? ಈ ಥರ ಮಾತಾಡಬೇಕು. ಯಾವ ಥರ? ಕರ್ತನ ದಾಸಿ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು ಅದರಲ್ಲಿ
ಮೂರನೇ ಅಧ್ಯಾಯ 2ನೇ ಭಾಗ ಓದೋಣ. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಅಮ್ಮ, ಜ್ಞಾನೋಕ್ತಿಗಳು 3:34 2ನೇ ಭಾಗ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಆಮೇಲೆ ದೀನ, ಯಾವ ಒಬ್ಬ ವ್ಯಕ್ತಿ ತನ್ನನ್ನು ತಗ್ಗಿಸಿಕೊಳ್ತಾರೋ, ತಾಳ್ಮೆಯಿಂದ ಇರ್ತಾರೋ, ತಾಳ್ಮೆಯ ಮನೋಭಾವ ಇರುತ್ತದೋ, ಅಲ್ಲಿಗೆ ಅವರಿಗೆ ನೀವು ಓದ್ಮ ಇನ್ನೊಂದು ಸಾರಿ ಎಲ್ಲ ಕೇಳ್ರಿ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಮರಿಯಳ ಒಂದು ಹೃದಯ ದೀನತೆ ಇದ್ದ ಕಾರಣ ನಾನು ಕರ್ತನ ದಾಸಿ, ಮೆಂಟಲಿ ಆಗಿರಬೇಕು. ಅಲ್ಲೆಲ್ಲೂಯ, ಚೇಂಜ್ ಆಗಬಾರದು. ಫ್ರಮ್ ದ ಚೈಲ್ಡ್ಹುಡ್ ಆ ಪ್ರಿಂಟ್ ಆಗಿದ್ದನ್ನು ಮಾರ್ಪಡದೆ, ಯಾವುದೇ ಪರಿಸ್ಥಿತಿ ಬಂದರೂ ಚೇಂಜ್ ಆಗದೆ, ದೇವರು ಯಾವುದಕ್ಕೆ ಕಳಿಸ್ಕೊಟ್ರೋ ಆ ಉದ್ದೇಶ ನೆರವೇರುವ ಆ ಕಾರ್ಯಕ್ಕಾಗಿ ಕಳಿಸಿಕೊಟ್ಟಾಗೆ ಇರಬೇಕು. ಅಲ್ಲೆಲ್ಲೂಯ, ತನ್ನ ಸೃಷ್ಟಿಯ ಶಕ್ತಿ ತನ್ನ ಮಕ್ಕಳ ಜೀವನದಲ್ಲಿ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ವಿಧೇಯರಾಗಿರಬೇಕು. ಇಟ್ಸ್ ಪಾಸಿಬಲ್. ಪರಿಸ್ಥಿತಿಗಳು ನಮ್ಮನ್ನು ಚೇಂಜ್ ಮಾಡಬಾರ್ದು. ಪರಿಸ್ಥಿತಿಗಳು ಚೇಂಜ್ ಮಾಡಕೂಡದು. ಪರಿಸ್ಥಿತಿಗಳ ಬಾಡಿ ತುಂಬ ಸ್ಟೈಲ್ ಆಗಿಬಿಟ್ರೆ, ಕಲರ್ ಇದ್ದರೆ ಇನ್ನೂ ಕಲರ್ ಹೊಡಿತಾರೆ, ಗೊತ್ತಾ? ಕಲರ್ ಇದ್ರೂ ಕಲರ್ ಹೊಡಿಯೋದು, ಕೆಂಪಾಗಬೇಕು, ಹೌದು, ತುಂಬ ಇನ್ನೂ ಮೇಕಪ್ ಮಾಡುವುದು, ಟ್ರೆಂಡ್ ಬರಂತೆ. ಭಾಳ ಸುಂದರಿಯಾಗೇ ಇರ್ತಾರೆ, ಇನ್ನೂ ಸುಂದರ ಮಾಡ್ತಾರೆ, ಯಾರಿಗಂತ ಗೊತ್ತಿಲ್ಲ. ನಾನು ಕೆಲವರು ನೋಡಿದ್ದೀನಿ, ಸುಂದರಿಯಾಗೇ ಇರ್ತಾರೆ, ಸುಂದರಿಯಾಗಿರೋ ಅಲಂಕಾರ ಮಾಡಿದ ಮೇಲೆ ಚೆನ್ನಾಗೇ ಇರುವುದಿಲ್ಲ. ಅಯ್ಯ, ಇದು ರಿಯಲಿ ನಾನು ಕಂಡಿದ್ದೀನಿ. ಅಯ್ಯೋ, ಇದು ಯಾಕೆ ಈ ಥರ ಮಾಡಿಬಿಟ್ರಲ್ಲ, ಚೀಚಿ ಫೋಟೋದಲ್ಲಿ ಈ ಥರ ಇಲ್ಲಲ್ಲ, ಅಯ್ಯೋ ಆಯಿಲ್ ಪೇಂಟ್ ಅಂದರೆ ಇದು ರಿಯಲ್ ಫೇಸ್ ಅಲ್ಲ. ನಾನು ಮಾತಾಡಿದೆ, ಹೆಸರೆಲ್ಲ ಇಲ್ಲಿಯವರಲ್ಲ, ಶಿವಮೊಗ್ಗ ಡಿಸ್ಟಿಕರವರಲ್ಲ, ಆದರೆ ಹೇಳಿದರೆ ಅರ್ಥ ಆಗುತ್ತೆ ನಿಮಗೆ. ತಮಿಳ್ನಾಡಲ್ಲ, ಕರ್ನಾಟಕದವರು. ಅಲ್ಲೆಲ್ಲೂಯ್ಯ. ಪ್ರಿಯರೇ, ದೇವರು ನಮಗೆ ಕೊಟ್ಟ ರೀತಿಯಲ್ಲಿ ಇದ್ದ ಅಭ್ಯಾಸವನ್ನು ಮಾಡಬೇಕು. ಅದನ್ನು ಅಲ್ಪ ಸ್ವಲ್ಪ ಇದ್ದರೆ ದೇವರು ಬಿಡ್ತಾರೆ, ಓವರ್ ಇರಬಾರದು. ಯಾಕಂದರೆ ದೇವರು ನಮಗೆ ಕೊಟ್ಟಂಥ ಸ್ಥಾನದಲ್ಲಿ ಹಾಗೆ ಮೂವ್ ಮಾಡುವಾಗ, ನೀವು ಲೆಫ್ಟ್ ರೈಟ್ ಹೋಗುವಾಗ ದೇವರು ಮಗನೇ ಮಗಳೇ ಇದೇ ಮಾರ್ಗದಲ್ಲಿ ನಡಿ ಎಂಬುದಾಗಿ ದೇವರು ಆತ್ಮನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹೈ 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 ಹೇಗೆ ಕುರುಬ ಯಾವ ಥರ ಮಾಡಿಸ್ತಾನೆ ಆ ಥರ ಗೊತ್ತಾಗಲ್ಲ ಸಮ್ಟೈಮ್ ಈ ಕುರಿಗಳಿಗೆ. ಲೆಫ್ಟ್ ರೈಟ್ ಸ್ವಲ್ಪ ಓಡುತ್ತದೆ, ಲೆಫ್ಟ್ ರೈಟ್ ಓಡುತ್ತೆ ಚಕ ಚಕ ಅಂತ, ಆದರೆ ಕುರುಬ ಜೊತೆಯಲ್ಲೇ ಇರ್ತಾನೆ. ಅಲ್ಲೇಲುಯ್ಯ. ರೇಣಾ ಅವಳು ಇಲ್ಲಾದರೂ ಅವಳು ಭವಿಷ್ಯದಲ್ಲಿ ಕೇಳ್ತಾಳೆ. ಇಲ್ಲಿದ್ದಾಳೆ. ಧರ್ಮಸ್ಕಂಡ 14ನೇ ಅಧ್ಯಾಯ 2ನೇ ವಾಕ್ಯ. ಬಿ ಸೀರಿಯಸ್. ಇದು ಪ್ರಿಂಟ್ ಆಗುತ್ತೆ ಮಗಳ ಮನಸ್ಸಿನಲ್ಲಿ. ಅಲ್ಲೆಲ್ಲೂಯ್ಯ. ಧರ್ಮಸ್ಕಂಡ 14 2ನೇ ವಾಕ್ಯ. ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನೆ. ನಾನು ತಮಿಳಲ್ಲಿ ಓದ್ಬಿಡ್ತೀನಿ ಪ್ಲೀಸ್, ಅದರ ಟೇಸ್ಟ್ ಡಿಫ್ರೆಂಟ್. ಸಾರಿ, ತಮಿಳ್ ಪ್ರಿಯರನಲ್ಲ ನಾನು, ತಮಿಳಲ್ಲಿ ಇರೋದನ್ನು ಹೇಳ್ತೀನಿ. ರಿಯಾಲಿಟಿ. நீங்கள் உங்கள் தேவனாகிய கர்த்தருக்கு பரிசுத்தமான ஜனங்கள். ಎಂತ ಫ್ಯಾಂಟಾಸ್ಟಿಕ್. ಪರಿಶುದ್ಧಮಾನ ಜನಗಳು. ಪರಿಶುದ್ಧಂ ಅಂದರೆ ಯೆರೆಮೀಯ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೆರೆಮೀಯ ಬಗ್ಗೆ ಹೇಳ್ತಾರೆ. ತಾಯಿಯ ಗರ್ಭದಲ್ಲಿ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಸ್ಪೆಷಲ್ ವರ್ಡ್ ಇಟ್ ಈಸ್. ಅದು ಬೇರೆ ಯಾರಿಗೂ ಯೂಸ್ ಮಾಡೋಂಗಿಲ್ಲ. ಅಲ್ಲೇಲುಯ್ಯ. ಅರ್ಥ ಬೇರೆ ಯಾವುದಕ್ಕೂ ಅದನ್ನು ಯೂಸ್ ಮಾಡಬಾರ್ದು. ಓನ್ಲಿ ಫಾರ್ ದಟ್ ಗಾಡ್ಲಿ ಪರ್ಪಸ್, ದಟ್ಸ್ ಆಲ್.
ಹಲ್ಲೆಲೂಯಾ. ಆ ವರ್ಡ್ ಪರಿಶುದ್ಧமான ಜನ. ಹಾಗೆ ರೇನಾ ಸ್ಪೆಷಲಾಗಿ ಪರಿಶುದ್ಧವಾಗಿ ಇರಬೇಕೆಂಬುದಾಗಿ ಮೊದಲೇ ಪ್ರತಿಷ್ಠಿಸಿದ್ದಾರೆ. 1. ಆಮೇಲೆ 2ನೇ ಭಾಗ ಓದಪ್ಪ. மீதெங்கும் உள்ள எல்லா ஜனங்களிலும் உங்களையே கர்த்தர் தமக்கு சொந்த ஜனங்களாக இருக்க தெரிந்து கொண்டார். அல்லேலூಯಾ. ರೇನಾ, ದೇವರು ನಿಮ್ಮನ್ನು ತನಗಾಗಿ ಆಸ್ಕೊಂಡಿದ್ದಾರೆ. ಓಕೆ, ಅಪ್ಪಗಾಗಿ ಅಲ್ಲ, ಅಮ್ಮಗಾಗಿ ಅಲ್ಲ, ನಿಮ್ಮ ಫ್ರೆಂಡ್ಸ್ಗಾಗಿ ಅಲ್ಲ, ಓಕೆ, ದೇವ್ರಿಗಾಗಿ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಹಾಗಾಗಿ ಯಾರು ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸ್ಕೊಳ್ತಾರೋ ಅವರ ಹೃದಯದಿಂದ ಬರುವುದೇ ನಾನು ಕರ್ತನ ದಾಸಿ. ಆಟೋಮ್ಯಾಟಿಕ್ ಬರುತ್ತದೆ. ಭವಿಷ್ಯದಲ್ಲಿ ಹಾಗೆ ಮಾತಾಡ್ತಾಳೆ. ಹಲ್ಲೆಲೂಯಾ. ಹಾಗೆ ಆಕೆ ಇರ್ತಾಳೆ. ಆಕೆ ವಿಷಯದಲ್ಲಿ ದೇವರ ಉದ್ದೇಶವಿದೆ. ನಾನು ಮುಗಿಸೋದಕ್ಕೆ ಮುಂಚೆ ನಾವೆಲ್ಲರಿಗೂ ಒಂದು ಯೋಜನೆ ಹೇಳಿ ಮುಗಿಸ್ತೀನಿ. ಹಲ್ಲೆಲೂಯಾ. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ. 5:5. அந்தப்படியே இளைஞரே மூப்பருக்கு கீழ்ப்படியுங்கள். நீங்கள் எல்லோரும் ஒருவருக்கொருவர் கீழ்ப்படிந்து மனத்தாழ்மையை அணிந்து கொள்ளுங்கள். பெருமையுள்ளவருக்கு தேவன் எதிர்த்து நிற்கிறார், ತಾಳ್ಮೆಯುಳ್ಳವರಿಕೋ ಕೃಪೆ. ತಾಳ್ಮೆಯುಳ್ಳವರಿಕೋ. ಇವತ್ತು ಗೊತ್ತಿಲ್ಲ ಅವಳಿಗೆ, ಭವಿಷ್ಯದಲ್ಲಿ ಹೇಳ್ತಾಳೆ ನಾನು ಕರ್ತನ ದಾಸಿ. ಆ ಮಗು ನಿಜವಾಗಿಯೂ ತನ್ನನ್ನು ತಗ್ಗಿಸಿಕೊಂಡು ತಾಳ್ಮೆಯಾಗಿ ಇರುವ ಹಾಗೆ ಅಭಿಷೇಕ ಆಕೆ ಮೇಲೆ ದೇವರಿಟ್ಟಿದ್ದಾರೆ. ಚಪ್ಪಾಳೆ. ಹಲ್ಲೆಲೂಯಾ. ಹಾಗೆ ಅವಳನ್ನು ದೇವರು ಪೋಷಿಸಿ ಸಂರಕ್ಷಿಸಿ ಕಾಪಾಡಿ ಆಕೆಗೆ ದೇವರು ಜ್ಞಾನವಾಗಿ ಇದ್ದು ಆಕೆಯನ್ನು ಬೆಳೆಸಿ ಕ್ಲುಪ್ತವಾದ ಕಾಲದಲ್ಲಿ ಆಕೆಯನ್ನು ದೇವರು ಉಪಯೋಗಿಸ್ತಾರೆ. ನಮಗೆಲ್ಲರಿಗೂ ಒಂದು ಯೋಚನೆ, ನಾವೆಲ್ಲರೂ ಏನು ಮಾಡಬೇಕೆಂದರೆ, ಇನ್ನೊಂದು ಸಾರಿ ಓದೋಣ 5ನೇ ವಾಕ್ಯ. ಒಬ್ರಿಗೊಬ್ರು ವಿಧೇಯರಾಗಿರ್ಬೇಕು. ಅದು ಮಾತ್ರ ಬೇಡಪ್ಪ ನಮಗೆ. ಒಬ್ರಿಗೊಬ್ರು ವಿಧೇಯರಾಗಿರ್ರಿ. ನಿಜ. ಚರ್ಚ್ ಇಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ನೀವು ವಿಧೇಯತ್ವ, ಒಬ್ರಿಗೊಬ್ಬರು ವಿಧೇಯತ್ವ ಕಲಿಯೋದಿದ್ದರೆ ಅಲ್ಲಿ ದೇವರ ಗ್ರೇಸ್ ಇರಲ್ಲ, ಕೃಪೆ ಇರಲ್ಲ. ನಿಮ್ಮೆಲ್ಲರ ಮೇಲೆ ದೇವರ ಕೃಪೆ ಇರಬೇಕಾ? ಒಬ್ಬರಿಗೊಬ್ಬರು ವಿಧೇಯರಾಗಬೇಕು. ಹಲ್ಲೆಲೂಯಾ. ನೀವು ವರ್ಲ್ಡ್ಲಿ ಪೀಪಲನ್ನು ಹೋಗಿ ನೋಡ್ರಿ. ವರ್ಲ್ಡ್ಲಿ ಪೀಪಲ್ಸ್ ಏನು ಮಾಡ್ತಾರೆ ಗೊತ್ತಾ? ಎಸ್ ಕಾಮ್ರೇಡ್, ಎಸ್ ಎಸ್ ಓಕೆ ಎಸ್. ಒಬ್ರಿಗೊಬ್ಬರನ್ನು ವೆಲ್ಕಮ್ ಮಾಡಿ ಮತ್ತೊಬ್ಬರು ಹೇಳೋದನ್ನು ಅವರು ಕೇಳಿ ಅಂಗೀಕರಿಸ್ಕೊಳ್ತಾರೆ. ಎಸ್, ಗೊತ್ತಾ ನಿಮಗೆ? ವರ್ಲ್ಡ್ಲಿ ಪೀಪಲ್ ವರ್ಲ್ಡ್ಲಿ ಲೋಕದ ಕಾರ್ಯಗಳಿಗಾಗಿ ಒಬ್ಬರೊಬ್ಬರು ತಮ್ಮನ್ನು ತಗ್ಗಿಸಿಕೊಂಡು ನೀನೇ ಶ್ರೇಷ್ಠ, ನೀನೇ ಶ್ರೇಷ್ಠ, ನೀನೇ ಶ್ರೇಷ್ಠ, ನಾನಲ್ಲ ನೀನೇ, ನಾನಲ್ಲ ನೀನೇ, ನಾನಲ್ಲ ನೀನೇ ಎಂಬುದಾಗಿ ಒಬ್ಬರು ತಗ್ಗಿಸಿಕೊಂಡು ಅವರು ವಿಧೇಯರಾಗ್ತಾರೆ. ಯಾವಾಗ ಅದು ಪ್ರಾಕ್ಟೀಸ್ ಮಾಡ್ತಿರೋ ಅಲ್ಲಿ ದೇವರು ಇರ್ತಾರೆ, ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ, ಅಲ್ಲಿ ದೇವರ ಆಲೋಚನೆ ಇರ್ತದೆ. ಪರಲೋಕ ದೇವದೂತರ ಸೈನ್ಯ ನಿಮ್ಮ ಸಂಗಡ
ಇರುತ್ತದೆ. ದೇವರ ಚಿತ್ತ ನಿಮ್ಮ ಮೂಲಕವಾಗಿ ನಡೆಯುತ್ತದೆ. ಪರಲೋಕ ರಾಜ್ಯದ ದೇವರ ಚಿತ್ತ ಭೂಲೋಕದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಯಾವಾಗ ಒಬ್ಬರಿಗೊಬ್ಬರು ಅವೇದ್ಯರಾಗ್ತೇವೋ ಆವಾಗ ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವು ನಿಲ್ಲುವವರಾಗಿರುತ್ತೇವೆ. ಪ್ಲೀಸ್ ದಯಮಾಡಿ, ಪ್ಲೀಸ್ ದಯಮಾಡಿ ಒಬ್ಬರಿಗೊಬ್ಬರು ನನಗಿಂತ ಒಬ್ಬರು ಶ್ರೇಷ್ಠರು ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಈ ರೇನಾ ಹುಟ್ಟಿದ ದಿನದಲ್ಲಿ ದೇವರು ನಿಜವಾಗಿಯೂ ಆಕೆಯ ವಿಷಯದಲ್ಲಿ ಆಕೆ ಶ್ರೇಷ್ಠಳು. ಹಲ್ಲೆಲೂಯಾ. ಈ ದಿನ ಡೇಟ್ ಬರೆದಿಟ್ಕೊಳ್ರಿ. ರೇನಾ ಬೈಬಲಲ್ಲಿ ವರ್ಡ್ ಡೇಟ್ ಪ್ಲಸ್ ವರ್ಡ್ ಬರೆದಿರ್ರಿ. ಆಕೆ ಚಿರಂಜೀವಿ ಆಗಿರುತ್ತಾಳೆ. ಹಾಗೆ ಈ ದಿನದಲ್ಲಿ ಬಂದ ನಿಮ್ಮೆಲ್ಲರಿಗೂ ಚಿರಂಜೀವಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ದೇವರು ಕೊಡುತ್ತಾರೆ. ಯೇಸು ಕ್ರಿಸ್ತನು ಮೃತ್ಯುಂಜಯನಾಗಿ ಎದ್ದು ಬಂದು ಸಂಧಿಸಿದ ಹಾಗೆ வாழ்க, ತಮಿಳಲ್ಲಿ ಚಿರಂಜೀವಿಯಾಗಿರು. ಗ್ಯಾಬ್ರಿಯಲ್ ಸಂಧಿಸಿದ ಕೂಡಲೇ, ದೇವರ ಯೋಜನೆ ತಿಳಿಸಿದ ಕೂಡಲೇ ದೇವರ ಕೃಪೆಯನ್ನು ಹೊಂದಿದವಳೇ. ಹಲ್ಲೆಲೂಯಾ. ಹಾಗೆ ಮಗಳನ್ನು ದೇವರು ಆಶೀರ್ವದಿಸ್ತಾರೆ. ಧರ್ಮಪುಸ್ತಕಾಂಡ 14ರಲ್ಲಿ 2ನೇ ವಾಕ್ಯ ಓದಿದ ಪ್ರಕಾರ ದೇವರು ಆಕೆ ಜೀವನದಲ್ಲಿ ಮತ್ತೊಂದು ಸಾರಿ ಕಾಂಡದಲ್ಲಿ ಓದಿ ಪ್ರಾರ್ಥನೆ ಮಾಡಿ ಕೊಳ್ಳೋರಾಗಿರೋಣ. ಪಾಸ್ಟ್ ಕೈಯಲ್ಲಿ ಕೊಡ್ತೀನಿ. 14:2 ಓದ್ಮ. ಥ್ಯಾಂಕ್ ಯು. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನೆ. ಆಮೆನ್. ಥ್ಯಾಂಕ್ ಯು. ನಾವು ಚಪ್ಪಾಳೆ ಹೊಡೆಯೋಣ. ಪಾಸ್ಟರು ಕರೆಕ್ಟ್ ಟೈಮ್ಗೆ ಮುಗಿಸಿದರೆ ಒಳ್ಳೆ ಬ್ಲೆಸ್ಸಿಂಗ್ ವರ್ಡ್ಸ್. ಒಂದೆರಡು ಮಾತು ಪಾಸ್ಟರ್ ಜಾನ್ ಚಾರ್ಲೆಸ್ ಆಡಬೇಕಂತ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕುಳಿತಿರುವಂಥ ಎಲ್ಲ ದೇವ್ರ ಸೇವಕರಿಗೆ ವಂದನೆ. ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ವಂದನೆಗಳು. ವಿಶೇಷವಾಗಿ ದಿವಸ ರೈನಾ ಜನ್ಮ ದಿವಸವನ್ನು ಮಗಳು ಕಂಡಿದ್ದಾಳೆ. ದೇವರು ಈ ಭೂಲೋಕಕ್ಕೆ ಈ ಕುಟುಂಬದಲ್ಲೇ ಹುಟ್ಟಿ ಬರುವಂತೆ ದೇವರು ಸಹಾಯ ಆತನು ಮಾಡಿದ್ದಾನೆ. ಯೆಶಾಯ 54ನೇ 10ನೇ ವಚನ, ಬೆಟ್ಟಗಳು ಕದಲ್ಯಾವು, ಗುಡ್ಡಗಳ ನನ್ನ ಕೃಪೆ ನಿನ್ನ ಎಂದಿಗೂ ಬಿಟ್ಟು ಹೋಗೋದು. ಈ ಜನ್ಮ ದಿವಸದಲ್ಲಿ ಈ ಪ್ರಿಯ ಮಗಳ ಜೀವನದಲ್ಲಿ ಬೆಟ್ಟಗಳು ಕದಲ ಗುಡ್ಡಗಳು ಚಲಿಸಿರೋ ದೇವರ ಕೃಪೆ ಆ ಮಗಳನ್ನು ಬಿಟ್ಟು ಹೋಗದಾಗೆ ದೇವರು ಕಾಯ್ದು ಕಾಪಾಡಲು ಆತನು ಶಕ್ತನಾಗಿದ್ದಾನೆ. ಅದು ಮಾತ್ರವಲ್ಲ, ಮತ್ತಾಯಿ 28:20 ಯುಗದ ಸಮಾಪ್ತಿಯರು ಎಲ್ಲ ದಿವಸ ನಿನ್ನ ಸಂಗಡ ಇರ್ತಾನೆ. ಜನ್ಮ ದಿವಸ ಹುಟ್ಟಿದ ದಿನದಿಂದ ಇದುವರೆಗೂ ಕಾದಂಥ ದೇವರು, ಎಬಿನೇಸರನಾಗಿ ಕಾದಂಥ ದೇವರು ಇನ್ನು ಮುಂದೆ ಸಹಾಯಕನಾಗಿರ್ತಾನೆ. ಯುಗದ ಸಮಾಪ್ತಿವರೆಗೂ, ಯೇಸು ಬರುವವರೆಗೂ ಮಗಳ ಸಂಗಡ ಮತ್ತು ನಮ್ಮೆಲ್ಲರ ಸಂಗಡ ಇದ್ದು ದೇವರು ನಡೆಸಲು ಆತನ ಶಕ್ತನಾಗಿದ್ದಾನೆ. ಅದೇ ರೀತಿ ಇಬ್ರಿಯ 13:5 ನೋಡುವಾಗ, ನಾನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಮಗಳನ್ನು ದೇವರು ಜನ್ಮ ದಿವಸದಲ್ಲಿ ಮಾಡುವ ವಾಗ್ದಾನ ಎಂದರೆ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ತಂದೆ ತಾಯಿ ಒಂದು ವೇಳೆ ಮರೆತಾರು ತೋರಿಬಿಟ್ಟು ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನದು. ಅದು ಈ ಲೋಕದಲ್ಲಿ ನೋಡುವಾಗ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ನಿಜವಾದ ಪ್ರೀತಿಯನ್ನು ತೋರ್ತಾ ಇಲ್ಲ, ಮಕ್ಕಳಿಗೆ ಕೂಡ ನಿಜವಾದ ಪ್ರೀತಿ ಅವರಿಗೆ ಸಿಗ್ತಾ ಇಲ್ಲ. ಆದರೆ ದೇವರ ಮಗಳಾದಂಥ ರೈನಾಳಿಗೂ ಪ್ರಿಯ ತಂದೆ ತಾಯಿ ಹೇರಾಳವಾದ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅವರು ಒಂದು ಹೋಟೆಲ್ಗೆ ಹೋಗಲಿ ನಮ್ಮ ಮಗಳಿಗಿದು ಬೇಕು, ಒಂದು ಅಂಗಡಿಗೆ ಹೋಗಲಿ ನಮ್ಮ ಮಗಳಿಗಿದು ಬೇಕು. ಆ ರೀತಿಯಾಗಿ ಈ ಕಾಲದಲ್ಲಿ ಮಕ್ಕಳನ್ನು ನೋಡೋರು ವಿರಳ. ಆದರೆ ದೇವರ ಮಕ್ಕಳು, ಎಲ್ಲ ದೇವರ ಮಕ್ಕಳು, ದೇವರ ಸೇವಕರು ನಿಜವಾಗಿ ತಮ್ಮ ಮಕ್ಕಳಿಗೆ ಒಳ್ಳೆ ಪ್ರೀತಿಯನ್ನು ಆತನು ಕೊಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಕೀರ್ತನೆ 26:6, ನಿಶ್ಚಯವಾಗಿ ನಿನ್ನ ಜೀವಮಾನದೆಲ್ಲ ಶುಭವೂ ಕೃಪೆಯು ನಿನ್ನ ಹಿಂಬಾಲಿಸು. ಈ ಜನ್ಮ ದಿವಸದ ನೂತನ ವರ್ಷಕ್ಕೆ ಕಾಲಿಡುವಾಗ ಆ ಮಗಳ ಜೀವಮಾನದಲ್ಲಿ ಶುಭವೂ ಕೃಪೆಯು ಹಿಂಬಾಲಿಸ್ತದೆ. ಅದೇ ರೀತಿ ದೇವರು ಸೇವಕರಿಗೆ, ಸಹೋದರಿಗೆ ಆ ಮಗುವನ್ನು ದೇವರ ಒಂದು ಪ್ರಸನ್ನತೆಯಲ್ಲಿ, ದೇವರ ಒಂದು ಅಭಿಷೇಕದಲ್ಲಿ, ದೇವರ ಒಂದು ಜ್ಞಾನದಲ್ಲಿ, ದೇವರ ಒಂದು ವಾಕ್ಯದಲ್ಲಿ ಅವರು ಬೆಳೆಸುವುದಾದರೆ, ಅದೇ ಪಾಸ್ಟರ್ ಹೇಳುವಾಗ ದೇವರಿದ್ದರೆ ಸಾಕು. ಹಂಗಂದ್ರೆ ಕೆಲಹೇಳಿದ್ರೆ ದುಡ್ಡು ಬೇಡವಾ, ಬಂಗಾರ ಬೇಡವಾ, ದೇವರಿದ್ದರೆ ಎಲ್ಲ ಬರುತ್ತೆ. ಅದಕ್ಕೆ ಒಂದು ಊರಿನಲ್ಲಿ ಒಬ್ಬ ರಾಜ
ಡಂಗೂರ ಸಾರಿದಂದ್ರೆ ನಾಳೆ ಬಂದು ಸಂಜೆ ಅಷ್ಟೊತ್ತಿಗೆ ನಿಮ್ಮೆಲ್ಲರಿಗೂ ಏನು ಬೇಕೋ ಎಲ್ಲರೂ ಹೇಳ್ರಿ, ಎಲ್ಲರೂ ನೀವು ತೊಗೊಂಡ್ರೆ ಉಚಿತ ನಿಮಗೆ ಅಂತಂದ್ರೆ ಎಲ್ಲರೂ ಬಂದು ರಾಜನ ಅರಮನೆಯಿಂದ ಬೇಕಾದ ಅದನ್ನೆಲ್ಲ ತಗೊಂಡು ಹೋದರು. ಒಂದು ಹುಡುಗ ಮಾತ್ರ ಒಂದು ದೊಡ್ಡ ತಟ್ಟೆನ, ಬೆಳ್ಳಿ ತಟ್ಟೆನ ತಂದಿಟ್ಟು ಅವನು ಹೇಳಿದಂದ್ರೆ ರಾಜನಿಗೆ ನೀನು ಬಂದು ಈ ತಟ್ಟೆಲಿ ಕೂತ್ಕೋ ರಾಜ ಅಂತ. ಎಲ್ಲರೂ ಏನೇನೋ ತೊಗೊಂಡು ಹೋದ್ರು ಅಂತ. ಅದಕ್ಕೆ ಅದೆಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ರಾಜ ನೀನಿದ್ರೆ ಇಡೀ ರಾಜ್ಯವೇ ನನ್ನದು ಅಂತ. ಅದರಿಂದ ದೇವರು ನಮ್ಮ ಜೀವಿತದಲ್ಲಿ ಇದ್ದರೆ, ನಮ್ಮ ಕುಟುಂಬದಲ್ಲಿದ್ದರೆ ಎಲ್ಲವೂ ನಮ್ಮನ್ನು ಹಿಂಬಾಲಿಸ್ತಾ. ಅದಕ್ಕೆ ದೇವರು ವಾಕ್ಯದ ಮೊದಲು ದೇವರ ರಾಜ್ಯಕ್ಕೆ ನೀತಿಯ ತೋಕಪಡ್ರಿ, ಅವುಗಳಿಂದ ಎಲ್ಲವೂ ಕೊಡಲ್ಪಡ್ತದೆ ಎಂಬುದಾಗಿ. ಜನ್ಮ ದಿವಸ ಕಂಡಂಥ ಮಗಳನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್. ಕಡೆದಾಗಿ ಪಾಸ್ಟು ಸಂತೋಷ್ ಅವರು ಪ್ರಾರ್ಥನೆ ಮಾಡಬೇಕಂತ ಕೇಳ್ತೇನೆ. ಪ್ರೀತಿ ಸ್ವರೂಪನಾಗಿರುವಂಥ ನನ್ನ ಸ್ವರ್ಗೀಯ ತಂದೆಯೇ, ನಿನ್ನ ನಾಮಕ್ಕೆ ನಾವು ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸಲ್ಲಿಸ್ತೇವೆ ರಾಜ. ಈ ಸುಂದರವಾದ ಸಮಯದಲ್ಲಿ ಪ್ರಿಯ ಮಗಳಾದ ರೈನವರಿಗಾಗಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ಮಗಳ ಆಯುಷ್ಕಾಲಕ್ಕೆ ದೇವರೇ ಮತ್ತೊಂದು ವರ್ಷವನ್ನು ಕೂಡಿಸಿದ್ದಕ್ಕಾಗಿ ಏಸಪ್ಪ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸಲ್ಲಿಸ್ತೇವೆ ರಾಜ. ಅಪ್ಪ ಯೇಸು ರಾಜನೇ, ವಿಶೇಷವಾದ ರೀತಿಯಲ್ಲಿ ಪ್ರಿಯ ಮಗಳನ್ನು ದೇವರೇ ಈ ಒಂದು ಹೊಸ ವರ್ಷದಲ್ಲಿ ದೇವರೇ ಒಂದು ಹೊಸ ವಾಗ್ದಾನದೊಂದಿಗೆ, ಒಂದು ಹೊಸ ಕೃಪೆಯೊಂದಿಗೆ ದೇವರೇ ಮಗಳನ್ನು ದೇವರೇ ನೀವು ನಡೆಸಿದ್ದಕ್ಕಾಗಿ ದೇವರೇ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ ರಾಜ. ಏಸಪ್ಪ ತಂದೆಯಾದ ದೇವರೇ ಸ್ತೋತ್ರ. ಈ ಒಂದು ನೂತನವಾದ ವರ್ಷ ಮಗಳಿಗೆ ದೇವರೇ ಶುಭವು, ಕೃಪೆಯು, ಆಶೀರ್ವಾದ, ಸಮಾಧಾನ ಹಿಂಬಾಲಿಸಿಕೊಂಡು ಬರಲಿ ಎಂಬುದಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ಅಪ್ಪ ಯೇಸು ರಾಜನೇ ಮಗಳು ಸ್ವಾಮಿ, ಅಪ್ಪ ಯೇಸು ರಾಜನೇ ಶೈಕ್ಷಣಿಕವಾಗಿ ದೇವರೇ, ಆತ್ಮೀಕವಾಗಿ ದೇವರೇ ಮಗಳು ದಿನೇ ದಿನೇ ಅಭಿವೃದ್ಧಿ ಹೊಂದುವಂತೆ ದೇವರೇ ನಿನ್ನ ಸಹಾಯ ಮಾಡು ದೇವರೇ. ಆತ್ಮೀಕವಾಗಿ ದೇವರೇ ಮಗಳು ಇನ್ನೂ ಬೆಳೆಯುವಂತೆ ದೇವರೇ ಪ್ರಾರ್ಥನೆಗಳಲ್ಲಿ ದೇವರೇ ಇನ್ನೂ ಅಪ್ಪ ಯೇಸು ರಾಜನೇ ವರ್ಷದಲ್ಲಿ ದೇವರೇ ಮಗಳು ಜೀವನಗೊಳ್ಳುವಂತೆ ನಿನ್ನ ಸಹಾಯ ಮಾಡು ದೇವರೇ. ಅಪ್ಪ ಯೇಸು ರಾಜನೇ ಒಂದು ನೂತನವಾದ ವರ್ಷ ಅಪ್ಪ ಯೇಸು ರಾಜನ ಮಗಳನ್ನು ದೇವರು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು. ಅಂದು ಯೌಶನಿಗೆ ವಾಗ್ದಾನ ಮಾಡಿರುವ ಹಾಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ ಅಂತ ವಾಗ್ದಾನ ಮಾಡಿರುವ ದೇವರೇ. ಅಪ್ಪ ಯೇಸು ರಾಜನೇ ಈ ಧರ್ಮಶಾಸ್ತ್ರವೆಲ್ಲ ನಿನ್ನ ಬಾಯಲ್ಲಿ ಇರಲಿ ಅಂತ ಹೇಳಿರುವ ದೇವರೇ. ಏಸಪ್ಪ ಮಗಳು ದೇವರೇ ನಿಮ್ಮ ಧರ್ಮಶಾಸ್ತ್ರವನ್ನು ದೇವರೇ, ಸತ್ಯವೇದದಲ್ಲಿರುವಂಥ ಎಲ್ಲ ಅಂಶಗಳನ್ನು ದೇವರೇ ಅಪ್ಪ ಯೇಸುವೆ ಮಗಳು ಕೈಗೊಂಡು ನಡೆದ ದೇವರೇ. ಅಪ್ಪ ಯೇಸು ರಾಜನೇ ಮಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ ಅಂತ ಹೇಳಿರುವ ದೇವರೇ. ಏಸಪ್ಪ ಮಗಳನ್ನು ದೇವರೇ ಆತ್ಮೀಕವಾಗಿ ಮಗಳು ನಿಂತುಕೊಳ್ಳುವಾಗ ದೇವರೇ ಮಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು ದೇವರೇ. ತಂದೆಯಾದ ದೇವರೇ ಸ್ತೋತ್ರ. ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಕೀರ್ತನೆಗಳ ಸ್ವಾಮಿ 91ನೇ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರವಾಗಿ ದೇವರೇ ಏಸಪ್ಪ ತಂದೆಯ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನೆಂಬುದಾಗಿ ಏಸಪ್ಪ ಮಗಳಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ದೇವರೇ ನೀನು ಆಶೀರ್ವಾದ ಮಾಡಬೇಕಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ಮಗಳನ್ನು ದೇವರೇ ಒಂದು ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಅಪ್ಪ ಯೇಸು ರಾಜನ ಈ ಕುಟುಂಬಕ್ಕೂ ಮಾತ್ರವಲ್ಲದೆ ದೇವರೇ ಈ ಸಮಾಜಕ್ಕೂ ದೇವರೇ ಮಗಳು ದೇವರೇ ದೊಡ್ಡ ಸಾಕ್ಷಿಯುಳ್ಳ ಮಗಳಾಗಿ ದೇವರೇ ಅಪ್ಪ ಯೇಸು ರಾಜನ ಅನೇಕರಿಗೆ ದೇವರೇ ಅಪ್ಪ ಯೇಸು ರಾಜನೇ ಬೆಳಕಾಗಿ ಉಪ್ಪಾಗಿಯೂ ಮಗಳು ಜೀವಿಸುವಂತೆ ಸಹಾಯ ಮಾಡು. ಮಗಳ ಮೂಲಕವಾಗಿ ದೇವರೇ ಒಂದು ದೊಡ್ಡ ಸೇವೆ ದೇವರೇ, ಒಂದು ದೊಡ್ಡ ಭಕ್ತಿ ಸಂಜೀವನ ಯೇಸುವಿನ ನಾಮದಲ್ಲಿ ಉಂಟಾಗಲಿ ದೇವರೇ. ಪ್ರಿಯ ಮಗಳನ್ನು ದೇವರು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು ಏಸಪ್ಪ. ಈ ನೂತನವಾದ ವರ್ಷದಲ್ಲಿ ದೇವರೇ ಅಪ್ಪ ಯೇಸು ರಾಜನ ಬರುವಂಥ ಶೈಕ್ಷಣಿಕ ವರ್ಷವನ್ನು ಕೂಡ ದೇವರೇ ಮಗಳಿಗೆ ವಿಶೇಷವಾಗಿ ನೀನು ಆಶೀರ್ವಾದ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ಕಳೆದ ವರ್ಷವೆಲ್ಲ ದೇವರೇ ಮಗಳ ಸಹಾಯಕನ ಜೊತೆಗಾರನಾಗಿದ್ದುಕೊಂಡು ದೇವರೇ ನೀನು ನಡೆಸಿದ ಹಾಗೆ ಈ ವರ್ಷದಲ್ಲಿ ದೇವರೇ ಮಗಳಿಗೆ ಏನು ಅವಶ್ಯಕತೆಗಳಿದೆ, ಏನು ಬೇಕಾಗಿದೆಯೋ ಯೆಹೋವ ಯೀರಾದ ದೇವರು ನೀವಾಗಿದ್ದುಕೊಂಡು ಎಲ್ಲವನ್ನು ಒದಗಿಸಿಕೊಟ್ಟು ದೇವರೇ ನೀನು ಆಶೀರ್ವಾದ ಮಾಡಿದೇವ್ರೆ. ಈ ನೂತನವಾದ ವರ್ಷದಲ್ಲಿ ದೇವರೇ 2ರಷ್ಟು ಆಶೀರ್ವಾದ 2ರಷ್ಟು ಸಮಾಧಾನ ಯೇಸುವಿನ ನಾಮದಲ್ಲಿ ಮಗಳ ಲೈಫಲ್ಲಿ ಬರಲಿ ದೇವರೇ. ನೀನು ಆಶೀರ್ವಾದ ಮಾಡು, ಬಲಪಡಿಸಿದೇವ್ರೆ, ಅದ್ಭುತ ಮಾಡಿದೇವ್ರೆ. ಮಗಳನ್ನು ವಿಶೇಷವಾಗಿ ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತೇನೆ ನಮ್ಮ ಜೀವಳ ತಂದೆಯೇ, ಆಮೇನ್. Yesu
ಬೇಕಾ? ಕರ್ತನಾದ ಯೇಸುವಿನ ನಾಮದಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ಸಲ ನಾವು ಬಂದಂಥ ಎಲ್ಲ ಗಣ ಸೇವಕರುಗಳಿಗೂ ಸಭಿಕರಿಗೂ ಚಪ್ಪಾಳೆ ಹೊಡೆದು ಸ್ವಾಗತಿಸೋಣ. ನಿಜವಾಗಲೂ ಪಾಸ್ಟರ್ ಆನಂದ್ ಕುಮಾರ್ ಅವರು, ಪಾಸ್ಟರ್ ಜಾನ್ ಚಾರ್ಲೆಸ್ ಅವರು ಮಾತನಾಡಿದಂತೆಲ್ಲ ಅಂಶಗಳಿಗಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೂ ವಿಶೇಷವಾಗಿ ರೈನಾ ಮಗಳ ಮೇಲೆ ಪ್ರೀತಿ ಇಟ್ಟು ನೀವೆಲ್ಲರೂ ಈ ರಾತ್ರಿ ಕೂಡಿ ಬಂದದಕ್ಕಾಗಿ ನಿಜವಾಗ್ಲೂ ಸಂತೋಷ. ಇವತ್ತು ನಾವು ಕಳೆದ ಬಾರಿ ಎಲ್ಲರಿಗೂ ಪ್ರಾರ್ಥನೆ ಕೊಟ್ಟಿದ್ದು, ಈ ಸಲನೂ ಕೊಟ್ಟರೆ 10 ಗಂಟೆ ಹೊಡೆದು ಬಿಡುತ್ತೆ ಅಂತ ನಾವೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಆದ ಕಾರಣ ದಯವಿಟ್ಟು ಕ್ಷಮಿಸಿ. ಈಗ ರೈನಾ ಹತ್ರ ಬಂದು ವಿಶ್ ಮಾಡುವಾಗಲೇ ನೀವು ಪ್ರಾರ್ಥನೆ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಆವಾಗ ಊಟ ಮಾಡೋರು ಮಾಡ್ತಾ ಇರ್ತಾರೆ, ವಿಶ್ ಮಾಡೋರು ಬಂದು ಬ್ಲೆಸ್ ಮಾಡಿ ಅವ್ರನ್ನ ವಿಶ್ ಮಾಡಬೇಕಂತ ನಿಮ್ಮನ್ನ ಕೇಳ್ಕೊಳ್ತೇನೆ. ಆದ ಕಾರಣ ಯಾರು ಬೇಸರ ಮಾಡ್ಕೊಳ್ಬೇಡ್ರಿ, ನಮಗೆ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ ಅಂತ. ಯಾಕಂದರೆ ಟೈಮ್ ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ನಮ್ಮ ಪಾಸ್ಟರ್ ಹೇಳಿದ್ರು ನನಗೆ ಗಂಟ್ಲು ನೋವು, 5 ನಿಮಿಷ ನಾನು ಮಾತಾಡ್ತೀನಿ ಅಂತ 25 ನಿಮಿಷ ಮಾತಾಡ್ಬಿಟ್ಟವ್ರು ಅವರು. ಅದಕ್ಕೆ ನಾನು ಸುಮ್ಮನಾದೆ. ಯಾಕೆಂದರೆ ಪಾಪ ಇಲ್ಲಿ ಬರುವಾಗ ಅವ್ರಿಗೆ ಗಂಟ್ಲು ಕಟ್ಕೊಂಡಿತ್ತು, ನಮ್ಮನ್ನೆಲ್ಲ ನೋಡಿದ ಮೇಲೆ ಗಂಟ್ಲು ನೋವು ಹೋಗ್ಬಿಟ್ಟಿದೆ. ಅದಕ್ಕೆ ದೇವರಿಗೆ ಸ್ತೋತ್ರ. ಸಂತೋಷವಾಗಿದ್ದೀರಾ? ನಿಜವಾಗ್ಲೂ ಪಾಸ್ಟರ್ ಹೇಳ್ದಂಗೆ ರೈನಾನ ಪೂರ್ತಿ ಹೊಗಳಿಬಿಟ್ರು ಅವರು. ಆದರೆ ಒಂದು ಗಾದೆ ಇದೆ, ಹೆತ್ತವ್ರಿಗೆ ಯಗಣ ಮುದ್ದಂತೆ, ಹೆತ್ತವ್ರಿಗೆ ಯಗಣ ಮುದ್ದಂತೆ. ಅದು ಕಪ್ಪುಗಿರಲಿ ಬೆಳ್ಳಗಿರಲಿ ಹೆಂಗಿರಲಿ, ತಂದೆ ತಾಯಿಗೆ ಅವರ ಮಕ್ಕಳು ಅದು ಪ್ರೀತಿ ಅಂತೆ. ಆದ ಕಾರಣ ನಾವು 11 ವರ್ಷ ದೇವ್ರ ಸನ್ನಿಧಾನದಲ್ಲಿ ನಾವು ಕಾದಿದ್ದು. ದೇವರೇ, ಡಾಕ್ಟ್ರ್ ಹೇಳ್ತಾರೆ ನಿಮಗೆ ಮಗು ಆಗೋದಿಲ್ಲ ಅಂತ, ಆದರೆ ನೀನೇನು ಹೇಳ್ತೀಯಪ್ಪ ಅಂತ ನಾವು ಕಾಯುವಾಗ ದೇವ್ರು ಹೇಳಿದ್ರು ನಿನಗೊಂದು ಮಗು ನಾನು ಕೊಡ್ತೇನೆ ಅಂತ. ನಿನಗೊಂದು ಮಗು ಕೊಡ್ತೇನೆ ಅಂತ ಹೇಳಿದ್ನ ನಾನು ನಂಬಿದೆ. ಇವತ್ತು ನಿಜ ಹೇಳ್ತೀನಿ, ಎಷ್ಟೊಂದು ಜನ ಗರ್ಭಫಲ ಇಲ್ಲದೆ ನನ್ನ ಹತ್ರ ಬರುವಾಗ ಕಣ್ಮುಚ್ಚಿದ ತಕ್ಷಣ ದೇವ್ರು ಹೇಳ್ತಾರೆ ಇವರಿಗೆ ಆಗುತ್ತಾ ಆಗಲ್ವಾ ಅಂತ, ಇವರಿಗೆ ಬರುತ್ತಾ ಬರಲ್ವಾ, ಇವರಿಗೆ ಯಾವ ಮಗು. ನಿಜವಾಗ್ಲೂ ಹೇಳ್ತಾನೆ, ನಾನು 25 ವರ್ಷದ ಸರ್ವೀಸ್ನಲ್ಲಿ ಅನೇಕರಿಗೆ ದೇವರು ವಾಗ್ದಾನ ಮಾಡಿ ಆ ಗರ್ಭಫಲವನ್ನು ದೇವರು ಕೊಟ್ಟುಬಿಟ್ರು. ಹಾಗಾದರೆ ಆ ನೋವು ನಾನು ಅನುಭವಿಸಿದ್ದೇನೆ. ಆ ನೋವಿಂದ ಬರುವಂಥ ಎಷ್ಟೋ ಆ ತಾಯಂದಿರು, ಆ ಹೆಣ್ಣುಮಕ್ಕಳು ನಮಗೆ ಗರ್ಭಫಲ ದೇವರು ಇನ್ನೂ ಕೊಟ್ಟಿಲ್ವಲ್ಲ, ನಮಗೆ ಗರ್ಭಫಲ ಸಿಗುತ್ತಾ ಆಗುತ್ತಾ ಮಗು ಹುಟ್ಟುತ್ತಾ ಅವ್ರು ಕಣ್ಣೀರು ಹಾಕುವಾಗ ಎಷ್ಟೊಂದು ಜನಕ್ಕೆ ದೇವರು ರಿಸಲ್ಟ್ ಕೊಟ್ಟಿದ್ದಾರೆ. ಹೇಳಿದಂಥ ಮಕ್ಕಳನ್ನೇ ಆ ಕುಟುಂಬಕ್ಕೆ, ಆ ದಂಪತಿಗಳಿಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಬೈಬಲ್ ಒಂದು ಮಾತು ಹೇಳ್ತದೆ, ಪುತ್ರ ಸಂತಾನ ಕರ್ತನಿಂದ ಬಂದ ಒಂದು ಬಹುಮಾನ, ಒಂದು ಸ್ವಾಸ್ಥ್ಯ. ಅದೇ ಪ್ರಕಾರವಾಗಿ ಅದಕ್ಕೆ ನಾನು ಹೇಳಿದ್ದು ಹೆತ್ತವರಿಗೆ ಯಜ್ಞ ಮುದ್ದು. ಯಾಕೆ ಅಂದರೆ ಆ ಮಗು ಹೆಂಗೆ ಇರಲಿ, ಕಪ್ಪುಗಿರಲಿ ಬೆಳ್ಳಗಿರಲಿ, ಗಿಡ್ಡ ಇರಲಿ, ಉದ್ದ ಇರಲಿ, ದಪ್ಪ ಇರಲಿ, ಸಣ್ಣ ಇರಲಿ, ಆ ಮಗು ಮೇಲೆ ಅವರಿಗೆ ಅಕ್ಕರೆ ಪ್ರೀತಿ ಇದ್ದೇ ಇರ್ತದೆ. ಕಾರಣ ದೇವರು ಹೇಳ್ತಾನೆ, ಮಗು ತಂದೆ ತಾಯಿಗೆ ಒಂದು ಬಹುಮಾನವಾಗಿ ದೇವರು ಕೊಟ್ಟಿದ್ದಾನೆ. ಇವತ್ತು ಮಾಮೂಲಿ ವ್ಯಕ್ತಿಗಳು ಕೊಡುವಂಥ ಬಹುಮಾನನೇ ಜೋಪಾನವಾಗಿ ನಾವು ಇಟ್ಕೊಳ್ತೀವಿ ಅಂದರೆ, ವಾಗ್ದಾನ ಮಾಡಿ ಕೊಡೋ ಮಕ್ಕಳನ್ನ ದೇವರು ನಿಜವಾಗ್ಲೂ ಅವ್ರನ್ನ ಬೆಳೆಸ್ತಾನೆ. ಆದ ಕಾರಣ ನಿಜವಾಗ್ಲೂ ಸೇವಕರು ಹೇಳಿದ ಪ್ರಕಾರ ಕೊಡಲ್ಪಟ್ಟಂಥ ಮಗಳು ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದುಬಿಟ್ಲು. ಜನ ಎಲ್ಲ ಕೇಳ್ತಾರೆ ನಮಗೆ, ಈ ಹುಡುಗಿ ಫಾರಿಂದ ಅಂತ. ಆದರೆ ನಮ್ಮ ದೇವರು ಇಡೀ ಪ್ರಪಂಚನ ನೋಡ್ಕೊಳ್ಳೋ ದೇವರು, ಯಾರಿಗೆ ಯಾವ ಮಗುನ ಕೊಡಬೇಕೋ ಅವ್ರಿಗೆ ಕೊಡ್ತಾನೆ ರೀ. ಆದ ಕಾರಣ ಎಷ್ಟೊಂದು ಜನ ಕೇಳ್ತಾರೆ, ನಿಜವಾಗ್ಲೂ ನಿಮ್ಮ ಮಗಳ ಅಂತ ಕೇಳ್ತಾರೆ. ದೇವರು ಕೊಟ್ಟರೆ ಒಳ್ಳೆಯದನ್ನೇ ಕೊಡ್ತಾನಂತೆ. ಆದ ಕಾರಣ ನಮ್ಮ ದರ್ಶನವೂ ಅದೇ, ದೇವರೇ ನಿನ್ನ ದಾಸನ ಮನೇಲಿ ಈಕೆನ ನೀನು ತಂದಿದ್ದೆ ಅಂದರೆ ಆಕೆ ಲೈಫ್ನಲ್ಲಿ ಬರೋ ದಿನದಲ್ಲಿ ನಿಜವಾದ ಸೇವಕಳಾಗಿ ಬೆಳಿಬೇಕು, ಪ್ರವಾದಿಯಾಗಿ ಬೆಳಿಬೇಕು, ನಿನ್ನ ದರ್ಶನ ಉಳ್ಳವಳಾಗಿ ಬೆಳಿಬೇಕು. ನಾವು ಈ ಸಲ ಹೇಳ್ದೋ 8ನೇ ವರ್ಷಕ್ಕೆ ಹೋಗ್ತಾ ಇದೆಯಾ, ಬರ್ತಡೇ ಎಲ್ಲ ಬೇಡ ಸ್ಟಾಪ್ ಮಾಡ್ತೇವೆ ಅಂತ. ಅವಳು ಹೇಳ್ತಾಳೆ 10 ಇಯರ್ಸ್ವರೆಗೂ ಮಾಡಿ ಬಿಟ್ಟುಬಿಡಿ ಅಂತ, 10 ವರ್ಷದವರೆಗೂ ಮಾಡಿ ನೀವು ಸ್ಟಾಪ್ ಮಾಡಬೇಕಂತೆ. ಅವಳು ಹೇಳ್ತಾಳೆ ಎಲ್ಲರೂ ಬರಬೇಕು ಅಂತ, ಒಬ್ಬರನ್ನೂ ಬಿಡೋಂಗಿಲ್ಲ. ನಾವು ಅಂದ್ಕೊಂಡು ಬರೀ ಗೋಪಾಲ್ದವ್ರನ್ನ ಮಾತ್ರ ಕರೆದು ಬಿಡೋಣ ಅಂತ, ಆದರೆ ಫೋನ್ ತಡೆಯಲ್ಲ, ಎಲ್ಲೆಲ್ಲಿಗೋ ಹೋಗ್ಬಿಡ್ತದೆ ಅದು. ಅದಕ್ಕೆ ದೇವ್ರಿಗೆ ಸ್ತೋತ್ರ. ಅದಕ್ಕೆ ಹಿಂದಿಲಿ ಒಂದು ಮಾತು ಇದೆ, ದಾನೆ ದಾನೆ ಪೇ ಲಿಖಾ ಹೈ ಕಾನೆ ವಾಲೆ ಕಾ ನಾಮ್ ಅಂತೆ. ಅಂದರೆ ಯಾರು ಈ ಕೂಟಕ್ಕೆ ಬರಬೇಕೋ ಅವ್ರನ್ನ ದೇವರು ನಿಶ್ಚಯ ಮಾಡಿದ. ನಾನು ಪಾಸ್ಟರ್ ಆನಂದ್ ಕುಮಾರ್ ಅವರಿಗೆ ಮೊನ್ನೆ ಫೋನ್ ಮಾಡುವಾಗ ಅವ್ರು ಮಲ್ಕೊಂಡು ಹೇಳ್ತಾರೆ ನಾವು ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ.
ಹಾಗಾದರೆ ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಕರ್ತನ ಅಪ್ಪಣೆಯ ಮೇರೆಗೆ, ಪ್ರೀತಿಯ ಮೇರೆಗೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ಈ ದಿನದಲ್ಲಿ ನಮ್ಮ ಮಗಳನ್ನು ನೀವು ಪ್ರೀತಿ ಮಾಡಿ ಬಂದದಕ್ಕಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಈ ಕೂಟವನ್ನು ನಾವು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರು ತಾನೇ ಈ ಮಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಹೊಸ ವರ್ಷ ಹೊಸ ಬಲವನ್ನು ದೇವರು ಕೊಂಡು ತರಲಿ, ಹೊಸ ದರ್ಶನವನ್ನು ಕೊಂಡು ತರಲಿ, ಹೊಸ ಯೋಜನೆಯನ್ನು ಕೊಂಡು ತರಲಿ, ಹೊಸ ಕಾರ್ಯಗಳನ್ನು ಆಕೆ ಜೀವಿತದಲ್ಲಿ ದೇವರು ಕೊಂಡು ತರಲಿ. ದೇವರು ಏನು ಯೋಜನೆ ಇಟ್ಟಿದ್ದಾನೋ ಅದನ್ನೇ ಈಕೆ ಜೀವಿತದಲ್ಲಿ ದೇವರು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮಧ್ಯದಲ್ಲಿ ಎಲಿಜಕ್ಕ ಅವರು ಈ ವರ್ಷಕ್ಕೆ ಮಾತ್ರ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇವೆ. ಸ್ವಾಮಿ, ಹೌದು ಕರ್ತನೆ, ಒಳ್ಳೆ ಮಗು ನೀನು ಕೊಟ್ಟಿದ್ದ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗೂ ದೇವರಿಗೂ ಭಯಪಡುವಂಥ ಮಗುವಾಗಿ ನೀನು ಇಟ್ಟಿರ್ದಕ್ಕ ಸ್ತೋತ್ರ. ಆ ಮಗುವನ್ನು ಕರ್ತನೆ ವಿಶೇಷವಾದ ಗುಣಗಳನ್ನು ನೀನು ಇಟ್ಟಿರ್ದಕ್ಕ ಸ್ತೋತ್ರ ಸ್ವಾಮಿ. ಅಂಥ ಒಳ್ಳೆ ಮಗುಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು ಸ್ವಾಮಿ. ಎಲ್ಲ ಕೆಟ್ಟ ದೃಷ್ಟಿಯಿಂದ ಕೆಡುಕನ ಕೈಯಿಂದ ನೀನು ಕಾಯ್ತಿರ್ದಕ್ಕ ಸ್ತೋತ್ರ. ಮಗುಗೋಸ್ಕರ ದೂತನಿಟ್ಟು ನೋಡ್ಕೊಳ್ತಿರ್ದಕ್ಕ ಸ್ತೋತ್ರ ಸ್ವಾಮಿ. ಮಗು ಬೆಳೆದಾಗಲೆಲ್ಲ ನಿನ್ನ ಜ್ಞಾನ ತಿಳುವಳಿಕೆ ತುಂಬಿಸಿ ನಡೆಸಬೇಕು ಸ್ವಾಮಿ. ಈ ಮಗು ತಂದೆ ತಾಯಿ ದೇವರಿಗೂ ಭಯಪಡ್ತ ಮಗುವಾಗಿ ಸದಾ ಇರುವಂತೆ ನೀನು ಕೃಪೆ ಮಾಡಬೇಕಾಗಿ ಅಪ್ಪ, ವರ್ಷವೆಲ್ಲ ಕಾಯ್ದಂಥ ದೇವ್ರ ಮುಂದೆ ನೀನು ಕಾಯುವಾತನಾಗಿರ್ತ ಸ್ತೋತ್ರ. ಹೌದು ಕರ್ತನೆ, ತಂದೆ ತಾಯಿ ಕರ್ತನೆ ಮಗುಗಳನ್ನು ನಿನ್ನ ಭಯಭಕ್ತಿಯಲ್ಲಿ ಬೆಳೆಸಿರುವಾಗ ಸ್ವಾಮಿ, ಈ ಮಗು ಅನೇಕರಿಗೆ ಮಾದರಿಯಾಗಿರುವುದು ಹೇಳುವುದಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿನಗೆ ಎಷ್ಟು ಸ್ತೋತ್ರ ಸಾಲದು ಕರ್ತನೆ. ಈ ಮಗು ಕರ್ತನೆ ಬೆಳೆದಾಗಲೆಲ್ಲ ಅನೇಕರಿಗೆ ಕರ್ತನೆ ಆಶೀರ್ವಾದದ ಮಗುವಾಗಿ ನೀನು ಇಡುವುದಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಒಳ್ಳೆಯ ದೇವರೇ, ಈ ಕುಟುಂಬ ನಿನ್ನ ಪರಿಶುದ್ಧತೆಯಲ್ಲಿ ಮರೆ ಮಾಚ್ಕೋ. ಈ ಕುಟುಂಬನ ಸಾಕ್ಷಿಯಾಗಿ ಇಟ್ಟಿರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ ರಾಜ. ಅನೇಕರು ನೋಡುವಾಗಲೆಲ್ಲ ಇವರ ಮೇಲೆ ಹೊಟ್ಟೆ ಕಿಚ್ಚುಕೊಳ್ಳೋದ್ರಿಂದ ನೋಡ್ತಾರೆ ಸ್ವಾಮಿ. ಆದರೆ ನೀನಾದರೂ ರೆಕ್ಕೆ ಮರಳಿಟ್ಟು ಕುಟುಂಬನ ಕಾಯ್ತಿರ್ಕ ಸ್ತೋತ್ರ ಮಾಡ್ತೇನೆ ರಾಜ. ಸದಾ ಇವ್ರ ಜೊತೆಲಿದ್ದು ನೀನು ನೋಡಿಕೊಳ್ಳಬೇಕಾಗಿ ನನ್ನ ರಕ್ಷಕನ ಒಡೆಯನಾದ ನಜರೇತಿನ ಯೇಸು ನಾಮದಲ್ಲಿ ಬೇಕಂತ ಪಾಸ್ಟರ್ ಅನಂತ್ ಕುಮಾರ್ ಅವರು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಜೀಸಸ್. ಭೂ ಪರಲೋಕದ ಒಡೆಯನಾಗಿರುವ ತಂದೆಯಾದ ದೇವರೇ, ಅಪ್ಪ, ನಾವೆಲ್ಲರೂ ಸೇರಿ ನೀನು ಕೊಟ್ಟಂಥ ಸ್ವಾಸ್ಥ್ಯ ಬಹುಮಾನವನ್ನು ನಿನ್ನ ಕರದಲ್ಲಿ ಒಪ್ಪಿಸ್ತೇವೆ ಅಪ್ಪ. ನಿನ್ನ ಮಹಾಕೃಪೆ ದಯೆಯಿಂದ ಪಾಸ್ಟರ್ ರಾಜೇಶ್ ವನಿತಾವನ್ನು ನೀನು ಕರುಣಿಸಿ ಆಶೀರ್ವದಿಸಿ ಅವರಿಗೆ ಬಲ, ಶಕ್ತಿ, ಜ್ಞಾನ ಕೊಟ್ಟು ಅವರಿಗೆ ಮೇಲಿನ ಕೃಪೆಯನ್ನು ದಯಪಾಲಿಸಿ 7 ವರ್ಷ ಕಾಲ ಮಗಳನ್ನು ಸಾಕಿ ಸಲುಗುವಂತೆಯೂ 8ನೇ ವರ್ಷದಲ್ಲಿ ಕಾಲಿಡುವಂತೆ ಮಗಳನ್ನು ಅವರ ಮೂಲಕ ನಡೆಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನೀನು ಕೊಟ್ಟಂಥ ಈ ಮಗುವನ್ನು ಯಾವ ರೀತಿಯಲ್ಲಿ ಸಾಕಿ ಸಲಗಬೇಕೆಂಬುದಾಗಿ ತಂದೆಯ ಹೃದಯದಲ್ಲಿ, ತಾಯಿಯ ಹೃದಯದಲ್ಲಿ ಯಾವ ಒಂದು ಆಸೆಯನ್ನು ಇಟ್ಟಿದೆಯೋ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರವೇ ಅವರು ನೆನೆಸುವುದಕ್ಕಿಂತಲೂ ಬೇಡಿಕೊಳ್ಳುವುದಕ್ಕಿಂತಲೂ ಮಗಳ ರೇನಾ ಜೀವನದಲ್ಲಿ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡು. ಮಗಳನ್ನು ನಾವು ಸಭೆಯಾಗಿ ಆಶೀರ್ವದಿಸುತ್ತೇವೆ. ಮಗಳು ಈ ವರ್ಷದಲ್ಲಿ ಹಾದು ಹೋಗುವ ಮಾರ್ಗದಲ್ಲ ಶುಭಿಕ್ಷಕರಿಂಟ ಉಂಟಾಗಲಿ. ಕರ್ತನಿನ ಮಹಾಕೃಪೆ, ದಯೆ, ನಿನ್ನ ವಾಗ್ದಾನ ಹಾಗೆ ನೆರವೇರಲಿ. ಮಗಳಿಗೆ ನೀನು ಆರೋಗ್ಯದಾಯಕನಾಗಿ ಇರು. ಮಗಳಿಗೆ ನೀನು ಜ್ಞಾನವಾಗಿ ಇರು. ಮಗಳಿಗೆ ನೀನು ವಿಶೇಷ ಸಹಾಯಕನಾಗಿ ಇರು. ಮಗಳು ನಿನ್ನ ಆತ್ಮನಿಂದ ತುಂಬಿಸಿ ಭವಿಷ್ಯತ್ ಕಾಲದಲ್ಲಿ ರಾಜ್ಯದಲ್ಲಿ, ಸಭೆಯಲ್ಲಿ ಕಟ್ಟೆ ಮಗಳು ಯಾವಾಗ, ಯಾವ ರೀತಿಯಲ್ಲಿ, ಯಾವ ಉದ್ದೇಶಕ್ಕಾಗಿ ಆಕೆ ಮೂಲಕವಾಗಿ ಏನು ಮಾಡಬೇಕೆಂಬುದಾಗಿ ನೀನು ಇಟ್ಟಿದ್ದೀಯೋ ಆ ಉದ್ದೇಶ ಮಗಳ ಜೀವನದಲ್ಲಿ ನೆರವೇರಲಿ ಎಂಬ ಸಭೆಯಾಗಿ ನಾವು ಆಶೀರ್ವದಿಸುತ್ತೇವೆ. ಕೃಪಾಸ್ತಕ್ಕೆ ಒಪ್ಪಿಸ್ತೇವೆ. ಆಕೆ ದೇಹ ಬಲದಲ್ಲಿಯೂ, ಜ್ಞಾನ ಬಲದಲ್ಲಿಯೂ, ಆತ್ಮನ ಬಲದಲ್ಲಿ, ಮನುಷ್ಯರ ದಯದಲ್ಲಿಯೂ ದೇವರ ದಯ ದಿನದಿನೇ ಅಭಿವೃದ್ಧಿ ಆಗಲಿ. ಆಶೀರ್ವದಿಸಿ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನಿಜವಾಗಲೂ ಬ್ರದರ್ ಮಂಜು ಅವರು ಬಂದು ಆರಾಧನೆ ಮಾಡಿದ್ದಾರೆ.
ಮೇಘರಾಜ್ ಅವರು ಬಂದು ಆರಾಧನೆ ಮಾಡಿದ್ದಾರೆ. ಹಾಗೆ ಎಸ್ಪೆಷಲಿ ಪಾಸ್ಟರ್ ಆನಂದ್ ಕುಮಾರ್ ಅವರ ಮಕ್ಕಳು ನಿಜವಾಗಲೂ ಒಂದು ಉತ್ತಮವಾದ ಒಂದು ಒಳ್ಳೆ ಆರಾಧನೆ ಮಾಡಿ ನಮ್ಮನ್ನು ದೇವ್ರ ಸನ್ನಿಧಾನದಲ್ಲಿ ಆತ್ಮ ಭರಿತರಾಗಿ ಕರ್ತನ ಘನಪಡಿಸುವಂಥ ಒಂದು ಕೃಪೆಯಲ್ಲಿ ನಮ್ಮೆಲ್ಲರನ್ನ ಇವ್ರು ನಡೆಸೋದಕ್ಕಾಗಿ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಹೌದು, ಅದು ಮಾತ್ರ ಅಲ್ಲ, ಪಾಸ್ಟರ್ ಆನಂದ್ ಕುಮಾರ್ ಅವರು ಮತ್ತು ಪಾಸ್ಟರ್ ಜಾನ್ ಚಾರ್ಲೆಸ್ ಅವರು ವಾಕ್ಯದಲ್ಲಿ ಮಾತನಾಡಿ ರೈನಾ ಮೂಲಕವಾಗಿ ನಮ್ಮೆಲ್ಲರಿಗೂ ಆ ವಚನ ಆಶೀರ್ವಾದವಾಗಿ ಸ್ವೀಕಾರ ಮಾಡಿಕೊಳ್ಳುವಂಥ ಒಂದು ಕೃಪೆ ದೇವರು ಕೊಟ್ಟಿದ್ದಕ್ಕೆ ದೇವ್ರಿಗೆ ಸ್ತೋತ್ರ ಮಾಡ್ತಾನೆ. ಪ್ರಾರ್ಥನೆ ಮಾಡಲ್ಪಟ್ಟಂಥ ಪ್ರತಿಯೊಬ್ಬರಿಗೂ ಹಾಗೂ ಬಂದಂಥ ನಿಮ್ಮೆಲ್ಲರಿಗೂ ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ನಿಜವಾಗಲೂ ನಾವು ಕೇಳೋದಕ್ಕಿಂತ ಉತ್ತಮವಾಗಿ ದೇವರು ಈ ದಿನವನ್ನು ನಡೆಸ್ಕೊಟ್ಟಿದ್ದಾನೆ. ಆ ಮಗಳು ನಿಜವಾಗಲೂ ದೇವರಿಂದ ಆಶೀರ್ವದಿಸಲ್ಪಟ್ಟವಳಾಗಿದ್ದಾಳೆ. ಅವಳು ನೆನೆಸ್ಕೊಳ್ಳುವಾಗಲೇ ಆ ಎಲ್ಲ ಕಾರ್ಯಗಳನ್ನ ದೇವರು ಮಾಡಿ ಮುಗಿಸುವ ಆತನಾಗಿದ್ದಾನೆ. ನಾವು ಕೊಡಿಸೋದಕ್ಕೆ ಮುಂಚಿತವಾಗಿ ದೇವರು ಪ್ರಿಪೇರ್ ಮಾಡಿ ಕೊಡೋ ದೇವರಾಗಿದ್ದಾನೆ. ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಆದರೆ ದೇವರು ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಅದಕ್ಕೆ ನಿಜವಾಗಲೂ ನಾವು ಸಾಕ್ಷಿಗಳಾಗಿದ್ದೇವೆ. ಅವಳೇನು ಎಕ್ಸ್ಪೆಕ್ಟ್ ಮಾಡ್ತಾಳೋ ಕರ್ತನದನ್ನು ಒದಗಿಸಿಕೊಡುವವನಾಗಿದ್ದಾನೆ. ಅಬ್ರಾಹ್ಮನ್ ಹೇಳ್ತಾನೆ, ದೇವರು ನನಗೆಲ್ಲ ಕೊಟ್ಟಿದ್ದಕ್ಕಾಗಿ ಅವನಿಗೆ ಯೆಹೋವ ಈರೆ ಅಂತ. ನಿಜವಾಗಲೂ ಆಕೆಗೆ ಮಾತ್ರ ಅಲ್ಲ, ನನ್ನ ಕುಟುಂಬಕ್ಕೂ ನನ್ನ ಸೇವೆಗೆ ನಮ್ಮ ದೇವರು ಯೆಹೋವ ಈರೆ ಆಗಿದ್ದಾನೆ. ಅವನು ಇವತ್ತಿಗೂ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಇಕ್ಕಟ್ಟು ಬಿಕ್ಕಟ್ಟಲ್ಲಿ ನಡೆಸ್ತಾ ಇದ್ದಾನೆ, ಕಷ್ಟಗಳ ಮಧ್ಯದಲ್ಲಿ ನಡೆಸ್ತಾ ಇದ್ದಾನೆ, ಬಂಧನಗಳ ಮಧ್ಯದಲ್ಲಿ ನಡೆಸ್ತಾ ಇದ್ದಾನೆ, ಅನೇಕ ಹೋರಾಟಗಳ ಮಧ್ಯದಲ್ಲೂ ಕರ್ತನ ನಡೆಸ್ಕೊಡ್. ಯಾಕೆ ಮಾತು ಹೇಳಿದೆ ಅಂದರೆ, ಅವರು ನೆನ್ನೆ ದಿನದಲ್ಲಿ ಅವರು ಸ್ಟಾಲಿನ್ ಫೋನ್ ಮಾಡ್ತಾರೆ, ಪಾಸ್ಟರ್ ನಾಳೆ ನಿಮ್ಮ ಮಗಳದು ಬರ್ತಡೆ, ನನಗಿನ್ನೂ ಆರ್ಡ್ರು ಬಂದಿಲ್ವಲ್ಲ ಅಂತ. ನಾವು ಯಾವುದಾದ್ರೂ ಒಂದು ಚಿಕ್ಕದು ನಿಮಗೇನು ಬರ್ತದೋ ಅದು ಮಾಡಿ ಎಂದು ಅವರು ಮದುವೆಗೆ ಮಾಡಿದ್ರು ಡೆಕೋರೇಷನ್ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಕೇಳಿದ್ರೆ ನಮ್ಮನೆ ಅಂತ ಹೇಳ್ತಾರೆ, ದುಡ್ಡು ಎಷ್ಟು ಅಂದರೆ ಎಷ್ಟೋ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲ ನೋಡುವಾಗ ಇದಕ್ಕೆಲ್ಲ ದೇವರ ದಯನೇ ಕಾರಣ. ನೋಡಿ, ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ರಾತ್ರಿ ಅವಳು ಬಿಸಿಲು ನಾವು ಮರ್ತೋಗ್ಬಿಟ್ಟಿದ್ದೋ. ಅವಳು 12 ಗಂಟೆಲಿ ಕೇಳ್ತಾಳೆ ಕೇಕ್ ಎಲ್ಲಿ ಅಂತ. ಕೇಕ್ ಇಲ್ಲ, ಆದರೆ ಅವರಮ್ಮ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಮನೆಯೊಳಗೆ ಒಂದು ಕೇಕು. ದೇವರಿಗೆ ಸ್ತೋತ್ರ. ಬೆಳಗ್ಗೆ ಅವಳು ಎದ್ದೇಳಷ್ಟೊಳಗೆ ಮೇಘರಾಜ್ ಅವರು ಕೇಕ್ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರು ತನ್ನ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅಂಥವರಿಗೆ ಬೇಕಾದಂಥ ಜನಗಳ ಮೂಲಕವಾಗಿ ಏನೆಲ್ಲ ಅವಶ್ಯಕತೆ ಇದೆಯೋ ಅದು ಒದಗಿಸುವವನಾಗಿದ್ದಾನೆ. ಅವನಿವತ್ತಿಗೂ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ ರೀ. ನೋಡಿ, ನಾವು ನೆನೆಸ್ಕೊಂಡಿದ್ದು ಒಂದು ಸ್ವಲ್ಪ ಜನ, ಒಂದು 20-30 ಜನ ಬರ್ಬೋದು ಅಂತ. ಅದು ದೇವ್ರ ಕೃಪೆಯಿಂದ ಇಷ್ಟೊಂದು ಜನ ಬರ್ತಾರೆ ಅಂದರೆ ಅದಕ್ಕೆ ದೇವರ ಕಾರಣ ರೀ, ದೇವರ ಪ್ರೀತಿ ರೀ, ದೇವರ ಕರುಣೆ ರೀ. ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಭೆ ಮೇಲೆ ಮತ್ತು ನನ್ನ ಮಗಳ ಮೇಲೆ ಇಟ್ಟಂಥ ಈ ಪ್ರೀತಿಗಾಗಿ ನಾನು ಮತ್ತೊಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದು ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಏರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.